ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಯವರು US ಹೋಗ್ತಾ ಇದ್ದಾರೆ ಅಂಥೇಳಿ. ಸೊ ಇವತ್ತು ಆ ದಿನ ಬಂತು. ಸೊ ಇವತ್ತು ಹೊರಟಿದ್ದಾರೆ, ಸಂಜೆ ಹೋಗ್ತಾರೆ, ಸಂಜೆ 10 ಗಂಟೆಗೆ ಇಲ್ಲಿಂದ ಹೊರಡ್ತಾರೆ. ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಇವತ್ತು ಹೋಗೋಣ ಜೊತೆಲಿ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸೊ ನಮಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾವು ಕೂಡ ಏರ್ಪೋರ್ಟ್ಗೆ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಇವಾಗ ಸಂಜೆ ಅಣ್ಣ, ನಿನಗೆ ಹರಿ US ಹೋಗ್ತಿರೋದು ಏನು ಅನ್ನಿಸ್ತಾ ಇದೆ? ನಿಜ ಖುಷಿ ಆಗ್ತಿದೆ. ಹೌದಾ? ಏನ್ ತರ ಕೇಳಿದ್ಯಾ US ಇಂದ ನಿನಗೆ? ಏನ್ ಬೇಕು ಅಂತ ಕೇಳ್ತೀಯ? ಮತ್ತೆ ಏನ್ ಬೇಕು ನಿನ್ಗೆ? ಮತ್ತೆ ಅಷ್ಟೇ ಸಾಕಾ? ಊರಿಂದ ಬಂದೈತೆ ನಮ್ಮ ಯಜಮಾನ್ರು. 15 ದಿನ ಇರಲ್ಲ ಅಂತ ಹೇಳಿ ನಾನು ಒಬ್ಳೇ ಇರ್ತೀನಿ ಅಂತ ನಮ್ಮ ಅಮ್ಮ ಬಂದಿದ್ದಾರೆ ಊರಿಂದ. ಅಮ್ಮ ಹೇಳಮ್ಮ, ನಿನ್ಗೆ ಹೆಂಗ್ ಅನಿಸ್ತೈತೆ? ನಿಮ್ಮ ಅಳಿಯಂದ್ರು ಫಸ್ಟ್ ಟೈಮ್ USA ಹೋಯ್ತಾ ಇರೋದು. ಹೌದಾ? ಅಲ್ಲ, ನಿನಗೆ ಹೆಂಗ್ ಅನಿಸ್ತೈತೆ? ಖುಷಿ ಆಯ್ತಾಯ್ತಾ? ಸರಿ ಸರಿ. ಬಂದ ತಕ್ಷಣ ಹೊಟ್ಟೆಸಿ ಅಂತ ದೋಸೆ ತಿಂತಿದ್ಯಾ? ತಿನ್ನು. ನಮ್ಮ ಯಜಮಾನ್ರು ನಮ್ಮನ್ನ ಫಸ್ಟ್ ಟೈಮು ಬಿಟ್ಬಿಟ್ಟು ಅಂದರೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇರೋದು. ಊರಲ್ಲಿ ಇರ್ತಿದ್ರು ನಾವು, ಮತ್ತು ಅವ್ರು ಬೆಂಗಳೂರಲ್ಲಿ ಇರ್ತಿದ್ರು. ಬಟ್ ನಮ್ಗೆ ಅವಾಗ ಏನೂ ಅನ್ನಿಸ್ತಿರ್ಲಿಲ್ಲ, ಅಂದರೆ ಊರಿಗೂ ಬೆಂಗಳೂರಿಗೂ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಿರ್ಲಿಲ್ಲ ನಮಗೆ. ಇಲ್ಲಿ ಫ್ರೆಂಡ್ಸು ನೇಬರ್ಸ್ ಎಲ್ಲ ಇರ್ತಿದ್ರು. ಸೊ ಅಷ್ಟೇನು ಫೀಲ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದೊಂಥರ ಫೀಲ್ ಆಗ್ತಿದೆ. ಒಂದು ಸೆಕೆಂಡ್ ಖುಷಿನೂ ಆಗುತ್ತೆ, ಬಟ್ ಅಟ್ ಎ ಟೈಮ್ ಒಂದ್ಸಲ ಬೇಜಾರು ಕೂಡ ಆಗುತ್ತೆ. ಸೊ ನಮ್ಮ ಯಜಮಾನ್ರು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ. ಒಂದು 15 ದಿನ ನೆಮ್ಮದಿಲಿರ್ಬೋದು ಅಂತ, ಅಲ್ವೇನ್ರಿ? ಹೌದು. ನೋಡಿ ಗೈಸ್, ನಮ್ಮನ್ನ ಬಿಟ್ಟೋಗೋದಕ್ಕೆ ಭಾರಿ ಖುಷಿ ಇವರಿಗೆ. ಏನು ಅನ್ನಿಸ್ತಿದೆ ಹೇಳಿ? ಆ್ಯಕ್ಚುಲಿ ಫಸ್ಟ್ ಟೈಮು ನಮ್ಮ ಮನೆಯವರು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಹೆಂಗೆ ಅನ್ನಿಸ್ತಿದೆ ನಿಮಗೆ ಫಸ್ಟ್ ಟೈಮು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋದು? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಅಪರ್ಚುನಿಟಿ ಬಂದಿದ್ದಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಹೋಗಿದ್ದು ಬರ್ತೀನಿ, ಬಂದಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ಇವಾಗ ಗೊತ್ತಿಲ್ಲ ಅಲ್ಲ. ಹೌದು, ಫಸ್ಟ್ ಟೈಮ್ ಅವರು ಟ್ರಾವೆಲ್ ಮಾಡ್ತಿರೋದು, ಜರ್ನಿ ಮಾಡ್ತಿರೋದು. ಸೊ ಬಂದಮೇಲೆ ನಾನು ಒಂದ್ಸಲ ಅವ್ರ ಎಕ್ಸ್ಪೀರಿಯನ್ಸ್ದು ಮತ್ತು ಅಲ್ಲಿದ್ದು ವೀಡಿಯೋಸ್ ಎಲ್ಲ ಹಾಕಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ ಒಂದು ವೀಡಿಯೋ ಮಾಡ್ತಿದ್ವಿ. ಸೊ ಇವಾಗ ಊಟ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಇವಾಗ ತಾನೇ ಹೋಗಿ ಬಂದ್ವಿ. ಇವಾಗ ಊಟ ಮುಗಿಸಿ ಏರ್ಪೋರ್ಟ್ಗೆ ಹೊರಡಬೇಕು. ಸೊ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ಬರೋದಕ್ಕಿಂತ ಮುಂಚೆನೆ ಅವ್ರು ತಿಂದು ಖಾಲಿ ಮಾಡಿ ನಮ್ಗೆ ಇಷ್ಟೇ ಇಟ್ಟಿದ್ದಾರೆ ನೋಡಿ. ಇಷ್ಟೇ ಇಟ್ಟಿರೋದು ನಮ್ಗೆ. ಇಲ್ಲ 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 ಇಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಗೋಬಿ ತಂದು ಅವ್ರು ತಿನ್ಕೊಂಡು ನಮಗೆ ಇಷ್ಟೇ ಗೋಬಿ ಇಟ್ಟಿದ್ದಾರೆ. ಇವ್ರಿಬ್ರೆ ತಿನ್ಕೊಂಡಿರೋದು ನೋಡಿ. ಚಮಚ ಕೊಡ್ಬೇಡ ನನ್ನ ಕಡೆಗೆ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ? ನೋಡಿ ಹೆಂಗೆ ತಿಂತಿದ್ದಾರೆ. ನಮ್ಮನ್ನ ಬಿಟ್ಬಿಟ್ಟು ನಾವು ಇಲ್ಲಿ ತಮ್ಮದಿರು 5 ನೀರು ಎಲ್ಲ ಇದ್ದೀವಿ. ಇಬ್ಬರೇ ತಿಂತಾವ್ರು ನೋಡಿ ಇಲ್ಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೈಮಿಂಗ್ ನೋಡಿ ಫ್ರೆಂಡ್ಸ್, 8 ಗಂಟೆಗೆ. 8 ಗಂಟೆ ಇನ್ನೂ ಆಗಿಲ್ಲ, ಯಾಲೇ ಊಟ ಮಾಡ್ತಾವ್ರು ನೋಡಿ ಫ್ರೆಂಡ್ಸ್. ದಿನ 7 ಗಂಟೆಗೆ ಊಟ ಮಾಡೋದು, ಹಂಗಾಗಿ ನಮ್ಗೆ ಹೊಟ್ಟೆ ಸಿಗ್ತಿದೆ. ನಮ್ಮ ಟೈಮಿಂಗ್ಸ್ ಆಲ್ರೆಡಿ ಮೀರೋಗಿದೆ. 7 ಗಂಟೆಗೆ ತಿನ್ಬೇಕಾಗಿದ್ದು ನಾವು 8 ಗಂಟೆಗೆ ತಿಂತಾ ಇದೀವಿ ನೋಡಿ ಫ್ರೆಂಡ್ಸ್. ಆದ್ರೂ ಅಪರೂಪಕ್ಕೆ ಒಂದ್ಸಲನಾರು ನಮ್ಮ ಜೊತೆ ಊಟ ಮಾಡ್ಬೇಕು ಅಂತ ಅನ್ನೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಾವು ಇವ್ರಿಗೆ ಸರ್ವ್ ಮಾಡ್ಕೊಡ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಊಟ ಮಾಡಿ ನೋಡಿ. ಇವನು ಮ್ಯಾನೇಜರು, ಊಟಕ್ಕೆ ಮ್ಯಾನೇಜರ್ ಇವನು. ಹೆಂಗ್ ರೆಡಿ ಆಗೋ ನೋಡಿ ನೋಡಿ. ಆಮೂಲಿ ನಮ್ದು ಈ ಕಡೆ ಉತ್ತರ, ಇವಂದು ದಕ್ಷಿಣ. ಆ ಮೂಲೆಯಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮನೆ ಬಿಟ್ಬಿಟ್ಟು ಊಟ ಮಾಡ್ತಾವ್ರು ನೋಡಿ. ಏನ್ ಸಾಂಬಾರು? ಪಾಲಕ್ ದಾಲ್ ಮಾಡಿದ್ದಾರೆ ನೋಡಿ. ನೋಡಿ. ಸರಿ, ಬಾಯ್ ಫ್ರೆಂಡ್ಸ್. ಹೇಳಿ ಹಂಚ್ಕೊಂಡಿದ್ದೀವಿ ನಮ್ಮ ಅನಿಸಿಕೆನ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿದ್ದು ಸರಿಯಾ ತಪ್ಪು?
ರಾಶಿ ಕ್ಯಾಮ್ರಾಮ್ಯಾನ್ ಶೀತಲ್ ಅಣ್ಣನ ಜೊತೆ ಪ್ರಸನ್ನ ಅಣ್ಣನ ಜೊತೆ ಎಲ್ಲ ವೇಟಿಂಗ್. ಕೈ ತೋರಿಸಿ. ಹಾಂ ಓಕೆ ಓಕೆ ಓಕೆ. ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟು ಡ್ರೈವರ್ ಪ್ರಸನ್ನನ್ ಜೊತೆ ಕ್ಯಾಬ್ ಡ್ರೈವರ್ ಪ್ರಸನ್ನನ್ ಜೊತೆ ಟಾಟಾ ಬಾಯ್ ಬಾಯ್. ರೋಡ್ ಮಿಸ್ ಆದರೆ ಆಗ ಈ ಫಜೀತಿ ಆಗುತ್ತೆ. ನಮ್ಮದು ಮೇಲೆ ಹೋಗಬೇಕಿತ್ತು ಬಟ್ ಕೆಳಗಡೆ ಬಂದ್ಬಿಟ್ವಿ, ಮಿಸ್ ಆಯಿತು. ಲಾಸ್ಟ್ ಟೈಮು ನನ್ನ ಮನೆಯವ್ರ ಫ್ರೆಂಡ್ನ ಬಿಡೋದಕ್ಕೆ ಬಂದಿದ್ವಿ ಬಟ್ ಈ ಸಲ ಮಿಸ್ ಆಗೋಯ್ತು. ಒಂದೇ ಒಂದು ರೋಡ್ ಮಿಸ್ ಆಗಿರೋದಕ್ಕೆ ಇವಾಗಿಲ್ಲಿ ವಾಕ್ ಮಾಡ್ತಾಯಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ 5 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಸೊ ಏರ್ಪೋರ್ಟಿಗೆ ಬರುವಾಗ ಫಸ್ಟ್ ಟೈಮ್ ಯಾರಾದರೂ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂತ ಹೇಳಿದ್ರೆ ಈ ರೀತಿ ಫಜೀತಿಗಳಾಗ್ಬಿಡ್ತವೆ. ಅದಕ್ಕೋಸ್ಕರ ರೀ ಅಂತೂ ಏರ್ಪೋರ್ಟಿಗೆ ರೀಚ್ ಆದ್ರಿ. ಖುಷಿ ಆಯ್ತಾ? ಗೈಸ್ ಇವನಿಂದನೇ ದಾರಿ ತಪ್ಪೋಗಿದ್ರು. ಇಲ್ಲಿ ನೋಡಿ, ಇವನು ಇದೇನಲ್ಲ, ಇವನು ಮ್ಯಾಪ್ ಹಾಕ್ತೀನಿ ಅಂತ ಮ್ಯಾಪ್ ಹಾಕೊಂಡು ದಾರಿ ಮಿಸ್ ಮಾಡಿದ್ದು ಇವನೇ. ಮ್ಯಾಪ್ ಹಾಕಿ ಆ ಗೂಗಲ್ ಏರ್ಪೋರ್ಟ್ ಗೈಸ್ ಬ್ರೋ, ವೈ ಏರ್ಪೋರ್ಟ್ ಗೂಗಲ್ ಮ್ಯಾಪ್ ಹಾಕೊಂಡು ದಾರಿ ತಪ್ಪಿ ಇವಾಗ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇವನೇ ನೋಡಿ. ಹಲೋ, ಅಲ್ಲಿ ಬಂದಿರಿ, ಇಲ್ಲಿಗೆ ಬಂದಿದ್ದು ಐನರಲ್ಲಿ ಇದೆ. ಅದು ನಾವೆಂಗೋ ಇದ್ಯಾರು ಸೀನರಿನಾರು ಐತೆ ಅಲ್ಲಿ ನೋಡಲ್ಲಿ. ಅವನು ಕಾರ್ ನಿಲ್ಸಕ್ಕೆ ಹೋಗಿದ್ದಾನೆ, ಬರ್ತಾನೆ. ಕೊಮ್ಮ ಸಂದೇಶ ಫೋನ್ ಮಾಡಿ ಸಂದೇಶ ನನಗೆ ಇಟ್ಕೊಳಮ್ಮ. ಪಾಪು ಸೊ ಫೈನಲಿ ಬಂದ್ವಿ. ಅಣ್ಣ ಹೆಂಗ ಅನಿಸ್ತೈತೆ? ಏರ್ಪೋರ್ಟ್ ಈಸ್ ಸೂಪರ್ ಆಗಿದೆ. ನಮ್ಮ ಬೆಂಗಳೂರು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆನ್ನಾಗಿದೆ. ನಿಜವಾಗ್ಲೂ ಮಾತ್ರ ಏರ್ಪೋರ್ಟು ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಏರ್ಪೋರ್ಟು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಬೆಂಗಳೂರು ಏರ್ಪೋರ್ಟ್ ತೋರಿಸಿದ್ದೀನಲ್ವಾ, ಬೀದಿ ನಾಯಿಗಳಿದಾವೆ ನೋಡಿ, ಸೂಪರ್ ಆಗಿದೆ. ಏರ್ಪೋರ್ಟ್ನ ಇವಾಗ ಬೆಂಗಳೂರು ಏರ್ಪೋರ್ಟ್ ತೋರಿಸ್ತೀವಿ. ಮತ್ತೆ ನೆಕ್ಸ್ಟ್ ಊರಿ USA ಹೋದಾಗ ಅಲ್ಲಿ ಏರ್ಪೋರ್ಟ್ನ ವಿಡಿಯೋ ಅದಕ್ಕೂ ಡಿಫ್ರೆನ್ಸ್ ನೋಡೋಣ, ಅಲ್ಲಿ ಹೆಂಗಿರುತ್ತೆ ಇಲ್ಲಿ ಹೆಂಗಿದೆ ಏರ್ಪೋರ್ಟು ಅಂತ. ಸೊ ಏರ್ಪೋರ್ಟ್ ಒಳಗಡೆ ನಾಯಿಗಳು ಕೂಡ ಬಂದಿದ್ದಾವೆ. ಯಾವುದು ಸರ್ ನೀವು? ಬಿಹಾರ. ನಿಮ್ಮ ಹೆಸರು? ಜಾವಿದ್. ಓಕೆ ಓಕೆ. ಇವಾಗ ಬೇರೆ ತಾನೇ ಮೀನ್ಸ್ ಫ್ಲೈಟ್
ಹಾ ಇವಾಗ ಇವಾಗ ಪರ್ಫೆಕ್ಟ್ ಪ್ಲೇಸಿಗೆ ಬಂದ್ವಿ. ಇವಾಗ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಗೈಸ್, ನೋಡಿ ಒಂದೇ ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ಡಾಕ್ಯುಮೆಂಟ್ ಚೆಕ್ ಮಾಡಿ ಒಳಗಡೆ ಹೋಗಿ. ಯಾವ ಏರ್ಲೈನ್ಸ್? ಏರ್ಲೈನ್ಸ್ ಯಾವುದು? ಕತಾರು. ಹಾಂ ದೋಹಾ. ರೈಟಾ? ಹಾಂ, ಥ್ಯಾಂಕ್ ಯು ಸರ್. ನೋಡಿ ಒಂದೇ ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ಕೆಳಗೋಗಿ ಮತ್ತೆ ಅಲ್ಲೇ ಬಾರಮ್ಮ. ನಮ್ಮಮ್ಮ ಮಗುನ ಎತ್ಕೊಂಡು, ನಮ್ಮ ಗುಂಡು ನೋಡು ಮಿಡ್ ನೈಟ್ ಆದರೂ ಎತ್ತು ಅಪ್ಪನ್ನ US ಕಳ್ಸೋಕ್ಕೆ ಎಚ್ಚರ ಆಗಿದ್ದಾನೆ ಇನ್ನ. ಅಲ್ಲ ಗುಂಡು ಗುಂಡು ಹೌದು. ಈಗ ಫಸ್ಟ್ ಟೈಮ್ ಯಾರಾದರೂ ನೀವು USA ಅಥವಾ ಬೇರೆ ಕಡೆ ಔಟ್ ಆಫ್ ಕಂಟ್ರಿ ಎಲ್ಲ ಟ್ರಿಪ್ ಮಾಡುವಾಗ ನಿಮ್ಮ ಬ್ಯಾಗ್ಗಳಿಗೆ ಈ ರೀತಿ ಒಂದು ದಾರನ ಕಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ತುಂಬ ಬ್ಯಾಗ್ ಇರುತ್ತಲ್ಲ, ಸೊ ಅವಾಗ ಗೊತ್ತಾಗಲ್ಲ ಅಂತ ಹೇಳಿ ಈ ರೀತಿ ಒಂದು ಐಡೆಂಟಿಫಿಕೇಷನ್ಗೋಸ್ಕರ ಕಟ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾವು ಕಟ್ಟಿದ್ದೀವಿ ಇಲ್ಲಿ ನಮ್ಮ ಯಜಮಾನ್ರ ಬ್ಯಾಗ್. ಏರ್ಪೋರ್ಟ್ ಮಾತ್ರ ಸಖತ್ತಾಗಿದೆ. ಒಂದೊಂದ್ಸಲ ರೋಡ್ ಮಿಸ್ ಆಗೋದು ಒಳ್ಳೇದೇ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಯಾರನ್ನೂ ಫ್ಯಾಮಿಲಿನ ಒಳಗಡೆ ಬಿಡ್ತಾ ಇಲ್ಲ. ಬಟ್ ನಮ್ಮದು ರೋಡ್ ಮಿಸ್ ಆಗಿದ್ದಕ್ಕೆ ನಾವು ಒಂದು ಸ್ಟೆಪ್ಪು ಮೇಲೆ ಬಂದು ಮತ್ತೆ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಅವ್ರನ್ನ ಯಾರನ್ನು ಬಿಡ್ತಾ ಇಲ್ಲ, ಫ್ಯಾಮಿಲಿಯವ್ರನ್ನ. ನೋಡಿ ಒಂದೊಂದ್ಸಲ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳೋದು ಇದಕ್ಕೇನೆ. ರೋಡ್ ಮಿಸ್ ಆಯಿತು, ನೋಡಿ ಇನ್ನೂ ಹೊರಗಡೆನೇ ಅವರೇ. ನಾವು ಮೇಲ್ಗಡೆ ಬಂದಿದ್ವಿ. ಆ್ಯಕ್ಚುಲಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ ಇವಾಗ, ಬಟ್ ನಾವು ಬಂದಿದ್ದೀವಿ. ಸೊ ನೋಡಿ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಹೇಳೋದಲ್ವಮ್ಮ. ಯಾರನ್ನೂ ಒಳಗಡೆ ಬಿಡಲ್ಲ ನಾವು. ಇವಾಗ ನಾವು ಒಂದು ಚಾಕ್ಲೇಟ್ ಅಂಗಡಿಗೆ ಹೋಗಿದ್ದೋ ನೋಡಿದ್ರಾ? ಸೊ ಅಲ್ಲಿ ಒಂದು ಚಾಕ್ಲೇಟ್ನ ಕೇಳಿದ್ವಿ, ನಾರ್ಮಲ್ ಡೈರಿ ಮಿಲ್ಕೆ. ಸೊ ಅದೆಲ್ಲ ಹೊರಗಡೆ 100 ರೂಪೀಸು. ಸೊ ನನ್ನ ಮಗ ಹಠ ಮಾಡ್ತಿದ್ದ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ ಎಷ್ಟಿರುತ್ತೆ ಅಂತ ಕೇಳೋಣ ಅಂತ ಹೋದ್ವಿ. ಆ 100 ರೂಪೀಸ್ ಚಾಕ್ಲೇಟ್ಗೆ 625 ಅಂತ ಹೇಳಿದ್ರು. ನನ್ನ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. 620 ರೂಪಾಯಿ ಅಂತೆ ಅದೊಂದು ಚಾಕ್ಲೇಟ್ಗೆ. ಸೊ ಏರ್ಪೋರ್ಟಲ್ಲಿ ಹೆವಿ ಕಾಸ್ಟ್ಲಿ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಅದೆಲ್ಲ ಹೊರಗಡೆ 100 ರೂಪಾಯಿಗೆ ಸಿಗುತ್ತೆ ಚಾಕ್ಲೇಟು, ಬಟ್ ಇಲ್ಲಿ 625 ಅಂದರೆ ಯಪ್ಪ, ಒಂದು ಚಾಕ್ಲೇಟಿಗೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗೋಯ್ತು. ಹಂಗಾಗಿ ನಾನು ತೊಗೊಳ್ಲಿಲ್ಲ, ವಾಪಸ್ ಕರ್ಕೊಂಡ್ಬಂದೆ. ಸೆಕೆಂಡ್ ಟೈಮ್ ಬಂದಿರೋದು ಏರ್ಪೋರ್ಟ್ಗೆ. ಫಸ್ಟ್ ಟೈಮು ನಮ್ಮನೆಯವ್ರ ಕೊಲೀಗ್ನ ಬಿಡೋದಕ್ಕೆ ಬಂದಿದ್ವಿ, ಅಣ್ಣನ ಬಿಡೋದಕ್ಕೆ ಬಂದಿದ್ವಿ. ಸೊ ಇವಾಗ ಸೆಕೆಂಡ್ ಟೈಮು ನಮ್ಮ ಪಾಪು ಏರ್ಪೋರ್ಟಿಗೆ ಬಂದಿದ್ದಾನೆ. ನಾನು ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ, ಅವನು 8 ತಿಂಗಳಿರುವಾಗಲೇ ಏರ್ಪೋರ್ಟೆಲ್ಲ ಸುತ್ತಾಡ್ತಿದ್ದಾನೆ ಅಂತ. ಇಲ್ಲೋಡು ಅಮ್ಮ ಏರ್ಪೋರ್ಟಿಗೆ ಬಂದಿರೋದು ಫಸ್ಟ್ ಟೈಮು. ಸೊ ಅಮ್ಮ ನಿಂಗೆ ಏರ್ಪೋರ್ಟ್ ನೋಡಿ ಏನು ಅನ್ನಿಸ್ತೈತಮ್ಮ? ಖುಷಿ ಐತೆ. ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ನಮ್ಮ ಅಮ್ಮ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದಿರೋದು. ಹೆಂಗೈತಮ್ಮ ಏರ್ಪೋರ್ಟು? ಚೆನ್ನಾಗಿ. ಎಲ್ಲ ಹೋದ್ರ ಒಳಿಕೆ? ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಅಳಬೇಡ ಮುದ್ದು ಅಳು. ತೋರ್ಸಕ್ ಹಾಕಿಲ್ಲ ನಾವ್ ಈಗ ಬಿಡಲ್ಲ. ಅಲ್ಲಿ ಏರೋಪ್ಲೇನ್ ತೋರ್ಸ್ಬೇಕಂತ ಇವನ್ಗೆ ನೋಡಿ. ಹುಷಾರು ಹರೀಶ್. ಬಾಯ್. ಬಾಯ್. ಹುಷಾರು ರೀ. ಓಕೆ. ಏ ಅಪ್ಪು,
ಬಾಯ್ ಜೋಪಾನ. ಹಾಂ ಬಾಯ್ ಚಿನ್ನಿ. ಹಾಂ ಎಲ್ಲ ಆಗಿ ನಮ್ಮ ಮನೆಯವರು ಒಳಗಡೆ ಹೋದ್ರು. ಸೊ ನಮ್ಮ ಅಮ್ಮಂಗೆ ಫ್ಲೈಟ್ ತೋರಿಸೋಣ ಅಂತ ಹೇಳಿ ಸೈಡಿಂದನೇ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಳಗಡೆ ಬಿಡಲ್ಲ, ಯಾಕಂದರೆ ಸೆಕ್ಯೂರಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಮಕ್ಕಳೆಲ್ಲ ಹೋದರೆ ಸ್ವಲ್ಪ ಜಾಸ್ತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ ಸೊ ದೂರದಿಂದನೇ ನೋಡ್ತಾ ಇದ್ದೀವಿ. ಒಂದು ಸೆಕೆಂಡ್ ತೋರಿಸ್ತೀನಿ, ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಬಟ್ ನೀವು ಅದನ್ನ ನೋಡ್ಬೋದು. ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ನಾನು ವಿಡಿಯೋ ಹಾಕ್ತೀನಿ, ಜಾಸ್ತಿ ಕಾಣಿಸಲ್ಲ. ನಮ್ಮ ಅಮ್ಮ ಹೆಂಗೆ ಅನ್ನಿಸ್ತಮ್ಮ ಫ್ಲೈಟ್ ನೋಡಿ? ನಮ್ಮಮ್ಮ ಯಾವತ್ತೂ ಫ್ಲೈಟ್ ನೋಡಿರಲಿಲ್ಲ ಹತ್ರದಿಂದ, ಹಂಗಾಗಿ ತೋರಿಸೋಣ ಅಂತ ಈ ಕಡೆ ಸೈಡಿಗೆ ಕರ್ಕೊಂಡು ಬಂದ್ವಿ. ನಾನು ಯಾವತ್ತೂ ನೋಡಿರಲಿಲ್ಲ ಹತ್ರದಿಂದ, ಫಸ್ಟ್ ಟೈಮ್ ನೋಡಿದ್ದು. ನನಗೂ ತುಂಬಾ ಖುಷಿ ಆಯಿತು. ನೋಡಮ್ಮ ಅಲ್ಲೇ, ನೋಡಮ್ಮ ಅಲ್ಲಿ, ಅದೇ ಕಣಮ್ಮ ಫ್ಲೈಟು. ಸ್ಥಳಕ್ಕೆ ಕೂತಿದ್ರು ಸಣ್ಣ ಕಾಣ್ತಾವೆ. ಸ್ಥಳಕ್ಕೆ ಕೂತಿದ್ರು ಸಣ್ಣ. ಅಮ್ಮ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 1 o'clock ಆಗಿದೆ, ಮಿಡ್ ನೈಟು. ಅವ್ರಿಗೆ ಫ್ಲೈಟ್ ಇರೋದು 3:30ಗೆ. ಸೊ ಒಂದು ಕಡೆ ಬೇಜಾರಾಯಿತು, ಅಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಅಳು ಬಂತು ಅಷ್ಟೇ. ಆದರೂ ಪರವಾಗಿಲ್ಲ, ಒಂದು ಕಡೆ ತುಂಬಾ ಖುಷಿಯಾಗಿದೆ. ನಮಗಂತೂ ಅವರು USA ಹೋಗ್ತಾ ಇರೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾವಾಗ್ನೇಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್. ಸಾರಿ, ಗುಡ್ ಮಾರ್ನಿಂಗ್ ಆಗಿದೆ ಇವಾಗ. ನಾನು ಗುಡ್ ನೈಟ್ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಪಾಪನು ಕೂಡ ಎದ್ದಿದ್ದಾನೆ, ಇನ್ನು ಅವನು ಕೂಡ ಮಲಗಿಲ್ಲ. ಫುಲ್ಲು ಏರ್ಪೋರ್ಟ್ ಎಲ್ಲ ನೋಡ್ತಾ ಇದ್ದಾನೆ, ಲೈಟಿಂಗ್ಸ್ ಎಲ್ಲ. ಅವನಿಗೆ ಫುಲ್ಲು ಖುಷಿಯಾಗಿದೆ, ನಿದ್ದೆ ಮೂಡಿದೆ ಅವನಿಗೆ. ಆದರೂ ಕೂಡ ಏರ್ಪೋರ್ಟ್ ಎಲ್ಲ ಸುತ್ತ ನೋಡ್ತಾ ಇದ್ದಾನೆ. ಒಂದು ಸೆಕೆಂಡ್ ಕಣ್ಣು ಮುಚ್ಚಿಲ್ಲ, ಲೈಟಿಂಗ್ಸ್ ಜಾಸ್ತಿ ಇರೋದ್ರಿಂದ ಅದನ್ನೇ ನೋಡ್ತಾ ಇದ್ದಾನೆ. ಇವಾಗ ನಾವು ಮನೆಗೆ ಹೋಗಿ ನಾವು ನಿದ್ದೆ ಮಾಡಬೇಕು. ಹೋಗೋಷ್ಟರೊಳಗಡೆ 1.5 hour ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.